ಮಲ್ಲಿಕಾರ್ಜುನ್ ಡೈರೆಕ್ಟ್ ಕಾಂಟ್ರಾಕ್ಟ್ ಸರ್. ಸರ್ ನಮಸ್ತೆ ಹೇಳಿ ಸರ್. ಮತ್ತೆ ಏನಿಲ್ಲ, ನಮ್ಗೆ ಒಂದು ಎಕ್ಸ್ಟೆನ್ಷನ್ ಭಾಳ ತೊಂದರೆ ಆಗ್ತಾ ಇದೆ. S16 ಹೌದು ಸರ್. ಏನಾಯ್ತು? ಏನಾಯ್ತು? ಏನಿಲ್ಲ, ಒಂದು ನೇಮ್ ಟ್ರಾನ್ಸ್ಫರ್ ಒಂದು ಫೈಲ್ ಬಂದರೆ 100 ಸರಿ ಅಲಿಸ್ತಾರೆ ಸರ್. ಏನಕ್ಕೆ? ಕೆಲಸ ಮಾಡ್ಕೊಡಲ್ಲ. ಇವಾಗ ಬನ್ನಿ, ನಾಳೆ ಬನ್ನಿ, ನಾಡು ಬನ್ನಿ ಕಾರಣ ಅಂತ ತೊಂದರೆ ಕೊಡ್ತಾರೆ. ಏನು ಗೊತ್ತಿಲ್ಲ ಸರ್. ಈ ಥರ ತೊಂದರೆ ಕೊಡ್ತಾರೆ. ಅಲ್ಲ ನಿಮ್ದೇನು ಪ್ರಾಬ್ಲಮ್ ಇದೆಯಾ ಡಾಕ್ಯುಮೆಂಟ್ಸು? ಏನಿಲ್ಲ, ನೋ ಪ್ರಾಬ್ಲಮ್. ಯಾವ ಡಾಕ್ಯುಮೆಂಟ್ಸ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಅವ್ರ ಕಡೆನೇ ಪ್ರಾಬ್ಲಮ್. ಏನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರಾ? ಸರ್ ಮಾಡಿದ್ದಾರೆ. ನೇಮ್ ಚೇಂಜ್, ಕಸ್ಟಮರ್ ನೇಮ್ ಚೇಂಜ್ಗೆ 3 ತಿಂಗಳಿಂದ ಓಡಾಡ್ತಾ ಇದೀವಿ ಸರ್. ಹೀಗೆ? ಹಾಂ. ಅಲ್ಲ ಕಾರಣ ಏನು ಹೇಳ್ತಾ ಇದ್ದಾರೆ? ಡಿಪಾರ್ಟ್ಮೆಂಟ್ ಅಲ್ಲ, ಇವಾಗ ಇರೋದಿಲ್ಲ. ಇದು ನಾಳೆ ಬನ್ನಿ, ನಾಡು ಬನ್ನಿ, ರಜೆ ಹಾಕಿದೀನಿ, ಹುಷಾರಿಲ್ಲ, ಬರೀ ಇದೆ ಕತೆ. ಪುರಾಣ ಹೋಗು. S16 16 ಸರ್. ಒಂದೇ ಒಂದು ಸೆಕೆಂಡ್ ಇರಿ. ಮೋಸ್ಟ್ಲಿ ನಂಬರ್ ಇದ್ರೆ ಹಂಗೆ ಕಾನ್ಫರೆನ್ಸ್ ಅಂತೀನಿ. ಒಂದೇ ಒಂದು ಸೆಕೆಂಡ್ ಇರಿ. ಸರ್ ನಮಸ್ತೆ. ಸರ್ ಬಳಗಾರ ಅಂತ ಮಾತಾಡೋದು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಭಾಗದ ಯಾರೋ ಒಬ್ರು ಗುತ್ತಿಗೆದಾರರಿಗೆ ಏನೋ ತೊಂದರೆ ಇದೆಯಂತೆ. ಲೈನಲ್ಲಿದ್ದಾರೆ ಕಾನ್ಫರೆನ್ಸ್ ತಗೊಂತೀನಿ ಸರ್. ಒಂದೇ ಒಂದು ಸೆಕೆಂಡು. ಮಲ್ಲಿಕಾರ್ಜುನ್ ಸರ್. ಹಾಂ ಲೈನಲ್ಲಿದ್ದಾರೆ ಸಾಹೇಬ್ರು. ಸರ್ ನಮಸ್ತೆ ಸರ್. ನಿಮ್ಮ ಕಾಂಟ್ರಾಕ್ಟ್ ಹೇಳಿ ಸರ್. ಒಂದು ನೇಮ್ ಚೇಂಜ್ ಮಾಡೋದಕ್ಕೆ ನಿಮ್ಮ ವೈಂಡಮಲ್ಲಿ ಒಂದು 3 ತಿಂಗಳಿಂದ ಆಟ ಆಡ್ತಾರೆ ನಮಗೆ ಸರ್. ನಿಮ್ಗೆ ಹೇಳಿದ್ದೆ ನಾನು, ವಿಡಿಯೋ ಬರುತ್ತೆ, ನಮ್ಮ ಮೀಡಿಯಾ ಮಾತಾಡ್ಬಿಡ್ತೀನಿ ಸರ್ ಅಂತ ಹೇಳಿದೆ ನಿಮಗೆ. ಭಾಳ ತೊಂದರೆ ಆಗ್ತಾ ಇದೆ ವೈಂಡಮಲ್ಲಿ ಅಂತ ಹೇಳ್ತಾ ಇದ್ದೀನಿ. ಒಬ್ಬರು ತಗೊಳಲ್ಲ ಸರ್. ಅಲ್ಲ ಇದೇನಿದೆ, ಇದು ಅರ್ಜಿಯಲ್ಲಿದೆ ಎಂದು ಸರ್. ನಾನು ರಜದಲ್ಲಿದೆ 1.5 ತಿಂಗಳಿಂದ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಸರಿ ಸರ್, ನೀವು ರಜದಲ್ಲಿದ್ರೆ ಇನ್ಚಾರ್ಜ್ ಯಾರೋ ಇರ್ತಾರಲ್ಲ ಸರ್? ಇರ್ತಾರೆ. ಅರ್ಜಿಯಲ್ಲಿದೆ, ಕೇಳಿ ಮಾಡಿಸ್ಕೊಡ್ತೀನಿ. ಹಾಂ ಸರ್. ನಾನು ಹೇಳಿದ್ದೆ ನಿಮಗೆ ಮೀಡಿಯಾದಲ್ಲಿ ನಾನು ಹಾಕ್ಬಿಡ್ತೀನಿ ಸರ್. ತೊಂದರೆ ಆಗ್ತಾ ಇದೆ, ಕೆಲಸ ಮಾಡ್ತಾ ಇಲ್ಲ ಯಾರು ನಿಮಗೆ ಅಂತ ಹೇಳಿದೆ ನಿಮಗೆ. ಯಾವ ವೈಂಡಮ್ ಸರ್ ಮಲ್ಲಿಕಾರ್ಜುನ್ ಸರ್? ಇಲ್ಲಿ ಇದು ಸುದ್ಗುಂಪಳ್ಳಿ ವೈಂಡಮ್ ಸರ್. ಸುದ್ಗುಂಪಳ್ಳಿ ವೈಂಡಮಲ್ಲಿ ಯಾರು ಜೆ ಇ? ವೈಂಡಮಲ್ಲ ಅದೇ ಈಗ ಇದು ಪೇಪರು. ಹೌದು ಸರ್, ಮಾದೇಗೌಡರು ಅಂತ ಇದೆ. ಹಾಂ ಹಾಕ್ಬಿಡಿ. ಮಡಿವಾಳ ಏನು ಹೆಸರು? ಹಾಂ ಸರ್. ಹೆಸರೇನು ಹೆಸರು? ಭಾರತಿ ದಾಸನ್ ಅಂತ ಸರ್. ಭಾರತಿ ದಾಸನ್ ಅಂತ. ಜಾಸನ್. ಓಕೆ. ಹಾಂ ಸರ್ ಕೇಳೋದಲ್ಲ ಸರ್, 3 ತಿಂಗಳು ಏನಕ್ಕಾಗುತ್ತೆ ಸರ್? ಅದೇ ನೋಡ್ತೀನಿ ಸರ್. ಏನು ಸಬ್ ಡಿವಿಷನಲ್ಲಿ ಅಷ್ಟೇ ಒಂದು ನೇಮ್ ಚೇಂಜ್ ಆಗಲಿ ಏನೇ ಆಗಲಿ ಭಾಳ ತೊಂದರೆ ಕೊಡ್ತಾರೆ. ದುಡ್ಡು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಸಬ್ ಡಿವಿಷನಲ್ಲಿ ಕೆಲಸನೇ ಮಾಡಲ್ಲ. ಸರೆಂಡ್ರಿಗೆ ಹೋದ್ರೆ ದುಡ್ಡು ಕೇಳ್ತಾರೆ. ಹಾಂ ಏವೋ ನಿಮ್ಮ ಏವೋ. ಹಾಂ ಭಾಷಾ ಅವರು. ಹಾಂ ಏನು ಸರ್ ಕೆಲಸ ಮಾಡ್ಕೊಡಲ್ಲ. ಏನು ಒಂದು ಸಂಸ್ಥೆಗೆ ದುಡ್ಡು ಕಟ್ಟಿ ಅಂದರೆ ಬೇಡ ಅಂತಾರೆ, ಮಾಡಲ್ಲ ಅಂತಾರೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಸರ್ ಸಬ್ ಡಿವಿಷನಲ್ಲಿ. ತಲೆಗೆ ಹಾಕೊಳಲ್ಲ ಸರ್ ಇದು. ಅಲ್ಲ ಸರ್, ಯಾಕೆ ಸರ್ ಇನ್ನೂ ಬುದ್ಧಿ ಕಲಿಯಲ್ವ ಸರ್ ನಿಮ್ಮ ನೌಕರರು? ಅಲ್ಲ ಸರ್, ಸಾಲ್ವ್ ಮಾಡೋದಲ್ಲ. ಏನಕ್ಕೆ ಒಂದು ಲೋಕಾಯುಕ್ತವರೆಗೂ ಹೋಗ್ತಾರೆ ಅಂದರೆ ನೊಂದೋದಗಿ ಲೋಕಾಯುಕ್ತಕ್ಕೆ ಹೋಗ್ತಾರೆ ಸರ್ ಕೊನೆಗೆ. ಅದು ಸುಮ್ಮನೆ ಯಾರೂ ಹೋಗಲ್ವಲ್ಲ ಸರ್. ಇವಾಗ ಒಬ್ಬ ರೋಗಿಗೆ ರೋಗ ಜಾಸ್ತಿ ಆದಾಗಲೇ ಹೋಗೋದು ಡಾಕ್ಟರ್ ಹತ್ರಕ್ಕೆ. ಕೇರ್ಲೆಸ್ ಎಡಬಲ್ಲಿ ಅನ್ನೋದು ಕೇರ್ಲೆಸ್. ಸಬ್ ಡಿವಿಷನ್ ಆಗಲಿ ವೈಂಡಮ್ಗಳಾಗಲಿ ಯಾರು ಹೇಳೋದೇನು ಸುಲಭ, ಕೇರ್ಲೆಸ್ ಅಂತ ಹೇಳೋದಲ್ಲ. ಪ್ರಶ್ನೆ ಅಲ್ಲ ಸರ್, ನೊಂದ್ಬಿಟ್ಟಿದ್ದೀನಿ, ಗೊತ್ತಾಯ್ತಾ? ನೊಂದ್ಬಿಟ್ಟಿದ್ದೀನಿ. ಅಷ್ಟು ಈಸಿ ನಾವು ಲೋಕಾಯುಕ್ತ ನಿಜ ಇದ್ವಿ. ಆದ್ರೆ ಏನು ಮಾಡ್ತೀವಿ, ನಾವು ಸಾಹೇಬ್ ಕೇಳ್ಬಿಟ್ಟು ಮಾತಾಡೋಂತ ಮಾಡ್ತೀವಿ. ಭಾಳ ಸುಲಭ ಅದು. ಹಾಂ ನಾವು ಮಾಡೋ ಕೆಲಸ ನಿಮ್ಗೆ ಗೊತ್ತಾಗ್ತದೆ. ಮಾಡ್ತೀವಿ ಕೆಲಸ, ನಾವೆಲ್ಲ ಲೆಕ್ಕಕ್ಕೆ ಸಿಗಲ್ಲ ನೋಡಿ. ಹಾಂ ಆಯಿತು ಸರ್. ಅದು ಏನು ಹೆಸರು ಇನ್ನೊಂದು ಹೇಳಿ ಸರ್, ಮರ್ತ್ಬಿಟ್ಟೆ. ಭಾರತಿ ದಾಸನ್ ಅಂತ ಸರ್. ಸರ್ ಒಂದೇ ಒಂದು ನಿಮಿಷ, ತಾವು ಬಿಸಿ ಇದ್ದೀರ ಅಂತ ಕಾಣಿಸುತ್ತೆ, ಕ್ಷಮಿಸಿ. ನೀವು ಹೇಳಿದ್ರಿ ಇವಾಗ 24/7 ನಾವು ಕೆಲಸ ಮಾಡಿದ್ರು ಈ ಥರ ಅಂದ್ಬಿಟ್ರಿ ಅಂತ. ತಪ್ಪು ತಿಳಿಬೇಡಿ, ನಾನು ಹಿಂಗೆ ಹೇಳ್ತೀನಿ ಅಂತ. ಮಾಡೋದಲ್ಲ ಸರ್, ಯಾವುದೋ ಒಂದು ನೇಮ್ ಟ್ರಾನ್ಸ್ಫರ್ ಸ್ವಲ್ಪ ಗೊತ್ತಾಗಿದ್ರೆ ಲೇಟ್ ಆಗಿದ್ರೆ ಅದನ್ನ ಇಲೆಕ್ಟ್ ಮಾಡ್ಬಿಡ್ತಾರೆ ಸರ್. ಸ್ವಲ್ಪ ಲೇಟ್ ಆಗಿದ್ರೆ ಅವರು ಮಾಡ್ತಿದ್ದಿಲ್ಲ ಸರ್ ನನಗೆ ಫೋನು. 3 ತಿಂಗಳು ಲೇಟ್ ಆಗಿದ್ದಕ್ಕೆ ಫೋನ್ ಮಾಡಿದ್ದಾರೆ ಸರ್. ಸರ್ ನೀವು ಬಂದಿದ್ದೀರಾ ಸರ್? ಸರ್ ನೋಡಿ ಮದುವೆ ಆಗಿದೆ ಸರ್. ನಾವು ನಿಮ್ಮದು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಆ ಸೀಟಲ್ಲಿ ಕೂತಿರೋರು ಯಾರು ಹೋಗ್ಲಿ ಸರ್? ಯಾಕೆ ಜೆ ಇ ಯಾಕೆ ಲೇಟ್ ಮಾಡ್ತಾರೆ ಸರ್? 3 ತಿಂಗಳು ಯಾಕೆ ಮಾಡ್ತಾರೆ? ಅದನ್ನೇ ಈಗ ನಾನು ಅವ್ರಿಗೆ ನೋಟಿಸ್ ಮುಖಾಂತರ ತಗೋತೀನಿ. ಈಗ ಕೊಟ್ಟಿದ್ರೆ ಅವ್ರಿಗೆ ಲೆಟರ್ ಕೊಟ್ಟಿದ್ದು ಅವ್ರ ಹತ್ರ ಇದ್ರೆ ಕಾರಣ ಕೇಳ್ತೀನಿ ನಾನು. ಯಾಕಪ್ಪ ಏನಾಗಿದೆ ಅಂದರೆ ಸರ್, ನಿಮ್ದೇನು ತಪ್ಪಿಲ್ಲ ಪಾಪ. ನಿಮ್ಮ ಅಧಿಕಾರನ ಕಿತ್ಕೊಂಡಿದೆ ಕಾರ್ಪೊರೇಟ್ ಆಫೀಸು. ಪಾಪ ನೀವು ಒಬ್ರು ನೋಟಿಸ್ ಕೊಟ್ಟು ಒಬ್ರಿಗೆ ಏನಾದರೂ ಒಂದು ಆ್ಯಕ್ಷನ್ ತಗೊಳಕ್ಕೂ ನಿಮ್ಮ ಹತ್ರ ಶಕ್ತಿ ಇಲ್ದಂಗೆ ಮಾಡೋಕ್ಕಿದ್ದಾರೆ. ನಿಮ್ಮ ತಪ್ಪಲ್ಲ ಅದು, ದೊಡ್ಡವ್ರು ಮಾಡಿದ್ದಾರೆ.
ಪಾಪ ನೀವು ಏನಂದರೆ ಸುಮ್ಮನೆ ಗ್ರೀನಿಂಗ್ ಹಿಡ್ಕೊಂಡು ಸೈನ್ ಮಾಡೋದು ಅಷ್ಟೇ ಕೆಲಸ. ಆ ಲೆವೆಲಿಗೆ ತಂದು ಇಟ್ಬಿಟ್ರೆ AWಗಳನ್ನ ಇನ್ನೇನಿಲ್ಲ. ಆ ಪೋಸ್ಟ್ ಒಂದು ಇದೆ ಅನ್ನೋದು ಅಷ್ಟೇ ಬಿಟ್ಟರೆ ಪಾಪ ನಿಮ್ಗೆ ಶಕ್ತಿ ಇಲ್ದಂಗೆ ಮಾಡೋಕ್ಕಿದ್ದಾರೆ. ತಪ್ಪು ನಿಮ್ದಲ್ಲ. ನಿಮ್ಮ ಮಾತುಗಳ್ನ ಲೈನ್ಮ್ಯಾನ್ಗಳು ಕೇಳಲ್ಲ, ಏನೂ ಕೇಳಲ್ಲ. ಹಿಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹಾಂ, 3 ತಿಂಗಳು ಬೇಕಾ ಸರ್ ಒಂದೊಂದು ಫೈಲ್ ಮೂವ್ ಆಗೋದಕ್ಕೆ? ಎಂಥ ದೌರ್ಭಾಗ್ಯ ಸರ್ ಇದು. ದಯವಿಟ್ಟು ಸರ್ ಇನ್ಫಾರ್ಮ್ ಮಾಡೋದು ಬೇಡ ಸರ್, ಅವ್ರ ಕೆಲಸ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.